ಹಾಯ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಈ ದಿನ ನಾವು 6ನೇ ತರಗತಿಯ ಇತಿಹಾಸ ಕುರಿತಾದಂತಹ ಸರಣಿಯಲ್ಲಿ ವೈದಿಕ ಕಾಲದ ಸಂಸ್ಕೃತಿ ಕುರಿತಾದಂತಹ 4ನೇ ಅಧ್ಯಾಯ ವೈದಿಕ ಕಾಲದ ಸಂಸ್ಕೃತಿ ಇದ್ರ ಮೇಲೆ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಈಗ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ವಾಟ್ ಈಸ್ ದ ಲಿಟ್ರಲ್ ಮೀನಿಂಗ್ ಆಫ್ ವರ್ಡ್ ವೇದ? ವೇದ ಅನ್ನುವಂತಹ ಅಕ್ಷರದ ಅಥವಾ ಪದದ ಅಕ್ಷರಶಃ ಅರ್ಥ ಏನು ಅಂತ ಇದೆ. ನಿಮ್ಮ ಆಪ್ಷನ್ಸ್: ರಿಚುವಲ್, ಧಾರ್ಮಿಕ ವಿಧಿ, ನಾಲೆಜ್ ಜ್ಞಾನ, ಪ್ರೇಯರ್ ಪ್ರಾರ್ಥನೆ, ಮತ್ತೆ ಮ್ಯೂಸಿಕ್ ಸಂಗೀತ. ಉತ್ತರಗಳು ಹೇಳಿ. ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಏನಾಗುತ್ತೆ? ವೇದ ಅನ್ನುವಂತಹ ಪದ ವಿದ್ ಅನ್ನುವಂಥ ಪದದಿಂದ ಬಂದಿದೆ. ವಿದ್, ಓಕೆ, ವಿದ್ ಅನ್ನುವಂತಹ ಪದದಿಂದ ಈ ವೇದ ಅನ್ನುವಂತಹ ಒಂದು ಪದ ಬಂದಿದೆ. ಹಾಗಾದ್ರೆ ಇದರ ಅರ್ಥ ಏನಾಗುತ್ತೆ? ವೇದ ಅನ್ನೋದು ಸಂಸ್ಕೃತ ಪದ, ವಿದ್ದಿಂದ ಬಂದಿದೆ. ಇದರ ಅರ್ಥ ಸುಪೀರಿಯರ್ ನಾಲೆಜ್ ಅಂತ, ಅಂದ್ರೆ ಉನ್ನತ ಜ್ಞಾನ ಅನ್ನುವಂಥ ಅರ್ಥದಲ್ಲಿದೆ. ಹಾಗಾದ್ರೆ ವೇದ ಅಂದ್ರೆ ಅದು ಸಂಸ್ಕೃತ ಪದದ ವಿದ್ದಿಂದ ಬಂದಿದ್ದು. ಅದರ ಅರ್ಥ ಉನ್ನತ ಜ್ಞಾನ, ಅಪಾರವಾದ ಜ್ಞಾನ, ಶ್ರೇಷ್ಠ ತಿಳುವಳಿಕೆ ಅನ್ನುವಂತಹ ಅರ್ಥ ಇದೆ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ವಿಚ್ ಇಸ್ ದ ಓಲ್ಡೆಸ್ಟ್ ಆಫ್ 4 ವೇದಾಸ್? ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಯಾವುದು? ಸಾಮವೇದ, ಯಜುರ್ವೇದ, ಋಗ್ವೇದ ಮತ್ತು ಅಥರ್ವೇದ. ನಾವು ವೇದಗಳ ಕಾಲದಲ್ಲಿ ವೇದಗಳಲ್ಲಿ 4 ವೇದಗಳಿದೆ. ಪ್ರತಿಯೊಂದು ವೇದಕ್ಕೂ ಅದರದೇ ಆದಂತಹ ಮಹತ್ವ ಇದೆ. ಹಾಗಾದ್ರೆ ಈ ವೇದಗಳಲ್ಲಿ ಅತ್ಯಂತ ಪುರಾತನ ವೇದ ಯಾವುದು? ಇಲ್ಲಿ ರೈಟ್ ಆನ್ಸರ್ ಏನಿದೆ ಸ್ನೇಹಿತರೆ ಅಂದ್ರೆ ಋಗ್ವೇದ. ಋಗ್ವೇದ ಇದನ್ನ ನಾವು ಏನಂತ ಕರಿತೀವಿ? ಅತ್ಯಂತ ಪುರಾತನ ವೇದ ಅಂತ ಕರಿತೀವಿ. ಇದರ ಕಾಲಘಟ್ಟವನ್ನ ಸುಮಾರು ಕ್ರಿಸ್ತಪೂರ್ವ 1500ರಿಂದ 1000ವರೆಗೆ ಇದನ್ನ ನಾವು ಗುರುತಿಸ್ತೀವಿ. ವಿಶ್ವದ ಅತ್ಯಂತ ಹಳೆಯ ಧಾರ್ಮಿಕ ಗ್ರಂಥ ಅಂತ ಹೇಳ್ತಾರೆ. ಇದು ಸನಾತನ ಧರ್ಮದ ಒಂದು ಅಪರೂಪದ ಒಂದು ಕಾವ್ಯ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ಋಗ್ವೇದಿಕ್ ಪೀರಿಯಡ್ ವಾಟ್ ವಾಸ್ ದ ಪ್ರೈಮರಿ ಮೆಜರ್ ಆಫ್ ವೆಲ್ತ್? ಋಗ್ವೇದದ ಕಾಲದಲ್ಲಿ ಸಂಪತ್ತನ್ನ ಯಾವುದ್ರ ಮೂಲಕ ಅಳೆಯಲಾಗ್ತಿತ್ತು? ಈಗ ಸಂಪತ್ತನ್ನ ಬೇರೆ ಬೇರೆ ಹಂತದಲ್ಲಿ ಅಳೆಯಲಾಗುತ್ತೆ. ಡಾಲರ್, ಅವರಲ್ಲಿರುವಂತಹ ಡಾಲರ್ ಅಳತೆಯಿಂದ, ಅಥವಾ ಅವರಲ್ಲಿರುವಂತ GDP ಇದರಿಂದ ಅಳೆಯಲಾಗತ್ತೆ. ಹಾಗಾದ್ರೆ ಗೋಲ್ಡ್, ಅವ್ರ ಹತ್ರ ಎಷ್ಟು ಗೋಲ್ಡ್ ಇದೆ ಆ ದೇಶದ ಹತ್ರ, ಅದ್ರ ಮೂಲಕ ಅಳೆಯಲಾಗತ್ತೆ. ಆದ್ರೆ ಋಗ್ವೇದ ಕಾಲದಲ್ಲಿ ನಿಜವಾದ ಸಂಪತ್ತು ಏನಾಗಿತ್ತು? ಗೋಲ್ಡ್, ಲ್ಯಾಂಡ್, ಕೌಸ್ ಮತ್ತೆ ಗ್ರೇನ್ಸ್. ನಿಮಗೆ ಈ ಉತ್ತರ ನಿಜವಾಗ್ಲೂ ಋಗ್ವೇದ ಕಾಲದಲ್ಲಿ ಆ ಹೀಗಿತ್ತ ಅಂದ್ರೆ ಈಗ್ಲೂ ಕೂಡ ನಿಜವಾದ ಸಂಪತ್ತು ಇದೆ. ಆದ್ರೆ ಜನ ಇದನ್ನ ಸಂಪತ್ತು ಅನ್ನಲ್ಲ, ಇದನ್ನ ಹೊರೆ ಅನ್ಕೊಳ್ತಾರೆ. ಅದ್ಯಾವುದು? ಹಸುಗಳನ್ನ. ಈಗಿನ ಕಾಲದಲ್ಲಿ ಹಸುಗಳನ್ನ ಏನಂತಾರೆ? ಅದನ್ನ ಬರ್ಡನ್ ಅನ್ಕೊಳ್ತಾರೆ, ಅಂದ್ರೆ ಹೊರೆ ಅನ್ಕೊಳ್ತಾರೆ. ಆದ್ರೆ ಆ ಕಾಲದಲ್ಲಿ ಗೋ ಗೋಗಳನ್ನ ಪೂಜೆ ಮಾಡ್ತಾ ಇದ್ರು. ಆ ಗೋಗಳ ಪೂಜೆ ಅಪಾರವಾಗಿತ್ತು. ಅದನ್ನ ಗೋ ಸಂಪತ್ತು ಅಂತಾನೆ ಕರಿತಾ ಇದ್ರು, ಗೋ ಮಾತೆ ಅಂತ ಕರಿತಾ ಇದ್ರು. ಹಾಗೇನೆ ಯಾವ ವ್ಯಕ್ತಿ ಹತ್ರ ಶ್ರೀಮಂತ ಯಾರಿದ್ದ ನೋಡಿ, ಅವನನ್ನ ಗೋಮಾತ್ ಅಂತ ಕರಿತಾ ಇದ್ರು. ಅಂದ್ರೆ ಹೆಚ್ಚು ದನಗಳನ್ನ ಒಳಗೊಂಡಿರುವಂತ ವ್ಯಕ್ತಿನ ಗೋಮಾತ್ ಅಂತ ಕರೆಯಲಾಗ್ತಿತ್ತು. ರೈಟ್. ಹಾಗಾದ್ರೆ ಇಲ್ಲಿ ರೈಟ್ ಆನ್ಸರ್ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ನಿಜವಾದ ಸಂಪತ್ತು ಏನಾಗಿದ್ದು? ಗೋಗಳಾಗಿದ್ವು. ಆಗ ಗೋಗಳಿಗೋಸ್ಕರ ಹೋರಾಟ ನಡೀತಿತ್ತು. ಗೋಗಳ ರಕ್ಷಣೆಗೋಸ್ಕರ ಹುಟ್ಟಿದಂತ ವ್ಯವಸ್ಥೆ ಆ ಒಬ್ಬ ರಾಜ ವ್ಯವಸ್ಥೆ ಅಂತ ಹೇಳ್ಬೋದು. ಅಂದ್ರೆ ಈ ರೀತಿ ಗೋಗಳ ರಕ್ಷಣೆಗೋಸ್ಕರ ಬೆಳೆದಂತ ಒಂದು ವ್ಯವಸ್ಥೆ ಆಗಿತ್ತು. ಅಂದ್ರೆ ಗೋಗಳ ರಕ್ಷಣೆಗೋಸ್ಕರ ರಾಜರು, ಕ್ಷತ್ರಿಯರು ಇರ್ತಾ ಇದ್ರು. ಅವುಗಳ ರಕ್ಷಣೆ ಮಾಡ್ತಿರುವಂತಹ ರಾಜನಿಗೆ ಏನ್ ನೀಡಲಾಗ್ತಿತ್ತು? ಆ ರಾಜನಿಗೆ ಕಪ್ಪ ಕಾಣಿಕೆಯನ್ನ ನೀಡಲಾಗ್ತಿತ್ತು. ಅವುಗಳ ರಕ್ಷಣೆಗೋಸ್ಕರ ಅವನು ನಿಜವಾದ ಅವನ ಕರ್ತವ್ಯ ಗೋಗಳ ರಕ್ಷಣೆ ಆಗಿತ್ತು. ಹಾಗೆ ವಿಚ್ ರಿವರ್ ಈಸ್ ರೆಫರ್ಡ್ ಆಸ್ ಎ ನಂದಿ ತಾಮ, ನದಿ ತಾಮ
ಋಗ್ವೇದದಲ್ಲಿ ಯಾವ ನದಿಯನ್ನ ನದಿತಾಮ, ನದಿಗಳಲ್ಲಿ ಶ್ರೇಷ್ಠ ಅಂತ ಕರೆಯಲಾಗಿತ್ತು? ಗಂಗಾ, ಸರಸ್ವತಿ, ಮತ್ತೆ ಸಿಂಧು, ಯಮುನಾ. ನದಿತಾಮ ಅಂತ ಯಾವ್ದನ್ನ ಕರಿತಾ ಇದ್ರು? ಬೇಗ ಬರ್ಲಿ ಉತ್ತರ. ನೋಡಿ, ಹಿಂದಿನ ಕಾಲದಲ್ಲಿ ಈಗ ಗಂಗೆಯನ್ನ ಉತ್ತರದ ಭಾರತದ ಪವಿತ್ರ ನದಿ ಅಂತ ಗುರುತಿಸ್ತೀವಿ, ದಕ್ಷಿಣದ ಗಂಗೆ ಅಂತ ಕಾವೇರಿಯನ್ನು ಗುರುತಿಸ್ತೀವಿ. ಆಗಿನ ಕಾಲದಲ್ಲಿ ಗಂಗೆಯನ್ನ ನದಿತಾಮ ಅಂತ ಕರಿತಾ ಇದ್ರ? ಗಂಗಾ ಅಂತ ಉತ್ತರ ಹೇಳಿದ್ರೆ ಅದು ಶುದ್ಧ ತಪ್ಪಾಗತ್ತೆ. ಯಾಕಂದ್ರೆ ವೇದಗಳ ಕಾಲದಲ್ಲಿ ಸರಸ್ವತಿ ಏನಿದೆ, ಅಂದ್ರೆ ಈ ಸರಸ್ವತಿ ಈಗ ಬತ್ತಿ ಹೋಗಿದೆ, ಅದು ಭೂಮಿಯ ತಳದಲ್ಲಿ ಹರಿತಾ ಇದೆ ಅಂತ ಹೇಳ್ತಾರೆ. ಸರಸ್ವತಿಯನ್ನ ಆ ಏನಾಗಿದೆ, ಅದು ಮಾಯ ಆಗಿರುವಂತ ನದಿಗಳಿದೆ. ಅದರ ಸರಸ್ವತಿಯನ್ನ ಅತ್ಯಂತ ಪವಿತ್ರ ನದಿ ಅಂತ ವೈದಿಕ ಕಾಲದಲ್ಲಿ ಅದನ್ನ ಪರಿಗಣಿಸಲಾಗ್ತಾ ಇತ್ತು. ಅದನ್ನೇ ನದಿತಾಮ ಅನ್ನೋ ಅರ್ಥದಲ್ಲಿ ಸ್ತುತಿಯಲ್ಲಿ ಕೂಡ ನಾವು ನೋಡ್ಬೋದಾಗಿತ್ತು. ಹಾಗೆ ಗಾಯತ್ರಿ ಮಂತ್ರ ನಿಮಗೆಲ್ಲ ಗೊತ್ತಿದೆ. ಇದು ಯಾವ ವೇದದಲ್ಲಿ ಗಾಯತ್ರಿ ಮಂತ್ರ ಇದೆ? ಗಾಯತ್ರಿ ಮಂತ್ರವನ್ನ ಯಾವ ವೇದದಲ್ಲಿ ಅದರ ಉಲ್ಲೇಖ ಇದೆ ಅನ್ನುವಂಥ ಪ್ರಶ್ನೆ. ಗಾಯತ್ರಿ ಮಂತ್ರ ನಿಮ್ಮ ಆಪ್ಷನ್ಸ್ ಕಣ್ಣೆದುರಿಗಿದೆ, ಹೇಳಿ ನೋಡೋಣ. ಓಕೆ, ಬರ್ಲಿ. ಋಗ್ವೇದ, ಸಾಮವೇದ, ಅಥರ್ವಣ ವೇದ ಇದೆ. ನೋಡಿ, ಇದು ಸರಿಯಾದ ಉತ್ತರ. ಋಗ್ವೇದದಲ್ಲಿ, ಅದರಲ್ಲೂ ಕೂಡ ಮಂಡಲ, ಈ ಮಂಡಲ ಅಂತ ಒಂದು ಭಾಗ ಬರುತ್ತೆ. ಆ ಮಂಡಲ ಭಾಗದಲ್ಲಿ ಗಾಯತ್ರಿ ಮಂತ್ರ ಇದೆ. ಆ ಇದರಲ್ಲಿ ಆ ಗಾಯತ್ರಿ ಮಂತ್ರವನ್ನ ನಾವು ನೋಡ್ಬೋದು. ಇದನ್ನ ವಿಶ್ವಾಮಿತ್ರ ಅನ್ನುವಂತಹ ವಿಶ್ವಾಮಿತ್ರ ಋಷಿಮುನಿಗಳು ಇದನ್ನ ಕಾಂಪೋಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಸವಿತಾರ, ಇಂದು ನಿಮಗೆ ಹೇಳ್ತೀನಿ. ಸವಿತಾರ ಅಂದ್ರೆ ಆಗಿನ ಕಾಲದಲ್ಲಿ ಸವಿತಾರ ಅಂತ ಕರಿತಾ ಇದ್ರು. ಯಾರನ್ನ ಸವಿತಾರ ಅಂತ ದೇವತೆ ಕರಿತಾ ಇದ್ರು? ಸವಿತಾರ, ಸವಿತಾರ್ ಅಂತ ಸೂರ್ಯನನ್ನ ಕರಿತಾ ಇದ್ರು. ಸೂರ್ಯನಿಗೆ ಕರಿತಾ ಇದ್ರು. ಸೂರ್ಯನಿಗೆ ಅವನನ್ನ ಹೊಗಳಿ ಬರ್ದಿದ್ದಾರೆ. ಅಂದ್ರೆ ಸೂರ್ಯನನ್ನ ಅವನ ಪಠಿಸಿ ಬರೆದಿರುವಂತಹ ಮಂತ್ರ ಇದು ಗಾಯತ್ರಿ ಮಂತ್ರ ಆಗಿದೆ. ಈ ಗಾಯತ್ರಿ ಮಂತ್ರವನ್ನ ವಿಶ್ವಾಮಿತ್ರ ಅನ್ನುವಂತಹ ಋಷಿ ಮುನಿಗಳು ಇದನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಉಲ್ಲೇಖ ಇದೆ ಸ್ನೇಹಿತರೆ. ರೈಟ್. ಇದಲ್ದಂಗೆ ಇದು ಯಜುರ್ವೇದ ಮತ್ತೆ ಸಾಮವೇದದಲ್ಲೂ ಕೂಡ ಇದು ಅಪೇರ್ ಆಗತ್ತೆ, ಅಂದ್ರೆ ಬರ್ತಾ ಹೋಗುತ್ತೆ. ಹಾಗಾಗಿ ಇದು ನಿಮಗೆ 24 ಸಿಲೆಬಲ್ಸ್ ಅಂತಾರೆ, ಅಂದ್ರೆ 24 ಮಾತ್ರೆಗಳನ್ನ ಒಳಗೊಂಡಿರುವಂತಹ ಒಂದು ಇದೆ. ಇಲ್ಲಿ ಇದು ಆರಂಭ ಆಗುತ್ತೆ, ಓಂ ಇಂದ ಆರಂಭ ಆಗತ್ತೆ. ಹಾಗೇನೆ ಓಂ ಗುರು ಭೂ ಸ್ವಾಹ ಅನ್ನೋ ಒಂದು ರೀತಿ ಅದು ಹಾಡು ಆಗತ್ತೆ. ತಸ್ಮೈ ವಿತರಣ್ಯ ಭಾರ್ಗೋ ದೇವಶ್ರೀ ಧೀಮಹಿ ಧಿಯೋ ನ ಪ್ರಚೋದಯಾತ್, ಈ ರೀತಿ ಅದು ಆರಂಭವಾಗುತ್ತೆ. ಏನಂತ ಹೇಳ್ತಾರೆ? ಓಂ ಭೂಭರು ಸ್ವಾಹ, ಈ ರೀತಿ ಆರಂಭವಾಗುತ್ತೆ ಗಾಯತ್ರಿ ಮಂತ್ರ. ನನಗೆ ಅಷ್ಟು ಸಂಸ್ಕೃತ ಬರೋದಿಲ್ಲ, ಹಾಗಾಗಿ ಸಣ್ಣ ಪುಟ್ಟ ತೊಡಕುಗಳಾಗತ್ತೆ. ನಿಮ್ಮಲ್ಲಿ ಬಹಳ ಚೆನ್ನಾಗಿದೆ ಅಂದ್ರೆ ಟೈಪ್ ಮಾಡಿ ಕಳಿಸ್ಕೊಡಿ, ನೋಡೋಣ ಯಾವ ರೀತಿ ಹೇಳ್ತೀರಾ ಅನ್ನೋದು. ಇಲ್ಲಿ ಭೂರ್ ಭೂ ಸ್ವಾಹ ಅನ್ನುವಂತಹ ಒಂದು ಅಂಶ ಬರುತ್ತೆ. ಭೂರ್ಭೂ ಸ್ವಾಹ ಅಂದ್ರೆ ಅದು ಏನ್ ಹೇಳುತ್ತೆ ಅಂದ್ರೆ 3ನೇ ಮಂಡಲದಲ್ಲಿದೆ. ಋಗ್ವೇದದ 3ನೇ ಮಂಡಲದಲ್ಲಿ ನಾನು ಹೇಳಿದಾಗೆ. ಹಾಗೆ ಸೌರ ದೇವತೆಯಾದಂತಹ ಸವಿತೃ, ಸೌರ ದೇವತೆ ಅಂದ್ರೆ ಯಾರು? ಸೂರ್ಯನಿಗೆ ಇದನ್ನ ಅರ್ಪಿಸಲಾಗಿದೆ. ಹೌದ್ರಾ? ಹಾಗೇನೆ ಭೂರ್ಭೂ ಸ್ವಾಹ ಅಂತಂದ್ರೆ 3 ಪ್ಲೇನ್ಸ್ ಅಂತ ಬರುತ್ತೆ. ಅಂದ್ರೆ ಭೂಮಿ, ಆಕಾಶ ಮತ್ತೆ ಸ್ವರ್ಗ, ಇದನ್ನ ಅದರಲ್ಲಿ ಹೇಳಲಾಗುತ್ತೆ. ಓಕೆ. ಹಾಗೆ ತತ್ ಸವಿತುರ ವರೆಣ್ಯಂ ಅನ್ನುವಂತ ಪದ ಬರುತ್ತೆ. ಅಂದ್ರೆ ಸೂರ್ಯನಿಗೆ ಇಲ್ಲಿ ಅರ್ಪಿಸಲಾಗ್ತಾ ಇದೆ. ಭಾರ್ಗೋ ದೇವಸಿ ಧೀಮಹಿ ಅನ್ನುವಂತ ಒಂದು ಬರುತ್ತೆ. ಅಂದ್ರೆ ಆ ಸೂರ್ಯನ ಬೆಳಕು ಏನಿದೆ, ಆ ಬೆಳಕನ್ನ ಇಲ್ಲಿ ಪೂಜಿಸಲಾಗುತ್ತೆ. ದ್ಯೋ ಯ ನ ಪ್ರಚೋದಯಾತ ಅನ್ನುವಂತ ಒಂದು ಲೈನ್ ಏನ್ ಬರುತ್ತಲ್ಲ,
ಅದು ಅರ್ಥ ಏನಾಗುತ್ತೆ ಅಂದ್ರೆ ನಿಮ್ಗೆ ಜ್ಞಾನ ವೃದ್ಧಿ ಆಗ್ಲಿ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ. ಹಾಗೇನೆ ಇದನ್ನ ಉಪನಯನ ಮಾಡ್ತಾರೆ ನೋಡಿ, ಉಪನಯನ. ಆ ಉಪನಯನದಲ್ಲಿ ಇದನ್ನ ಪ್ರಮುಖವಾಗಿ ಬಳಸಲಾಗತ್ತೆ. ಉಪನಯನದಲ್ಲಿ ಪ್ರಮುಖವಾಗಿ ಬಳಸಲಾಗತ್ತೆ. ರೈಟ್. ಗಾಯತ್ರಿ ಮಂತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ. ಮುಂದಿನ ಪ್ರಶ್ನೆ ಹೋಗೋಣ. ದ ಬ್ಯಾಟಲ್ ಆಫ್ 10 ಕಿಂಗ್ಸ್, ದ ಶೂ, ದಶರಾಜ್ಞ ಯುದ್ಧ ಅಂತ ಕರೀತಾರೆ, 10 ರಾಜರ ಯುದ್ಧ ಅಂತ ಕರೀತಾರೆ. ಇದು ಯಾವ ನದಿಯ ದಂಡೆಯಲ್ಲಿ ಆಯ್ತು ಅಂತ ಪ್ರಶ್ನೆ. ಯಾವ ನದಿಯ ದಂಡೆಯಲ್ಲಿ ಈ 10 ರಾಜರ ಯುದ್ಧ ಆಯ್ತು ಅಂತ ಆ, ಇಲ್ಲಿ ಪ್ರಶ್ನೆ ಇದೆ. ಇದು ಪ್ರಾಚೀನ ಯುದ್ಧದಲ್ಲಿ ದಶರಾಜ್ಞ ಯುದ್ಧ ಅಂತ ಕರೀತಾರೆ. ಇದು ಪ್ರಾಚೀನ ಕಾಲಾವಧಿಯಲ್ಲಿ ಆದಂತಹ ಒಂದು 10 ರಾಜರ ಯುದ್ಧ. ಈ ಯುದ್ಧದ ಬಗ್ಗೆ ಬ್ಯಾಟಲ್ ಆಫ್ 10 ಕಿಂಗ್ಸ್ ಅಂತ ಕರೀತಾರೆ. ಪ್ರಾಚೀನ ಭಾರತ ಇತಿಹಾಸದಲ್ಲಿ ಇದು ಬಹಳ ಪ್ರಮುಖವಾಗಿ ಇರುವಂಥದ್ದು. ಬರ್ಲಿ ಉತ್ತರ. ಇದು ಕೂಡ ಇದ್ರ ಬಗ್ಗೆ 7ನೇ ಮಂಡಲದಲ್ಲಿ ಇದೆ. 7ನೇ ಮಂಡಲದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಋಗ್ವೇದದ 7ನೇ ಮಂಡಲದಲ್ಲಿ ಇದರ ಬಗ್ಗೆ ಉದ್ವೇಗ ಇದೆ. ಅಂದ್ರೆ ಉಲ್ಲೇಖ ಅಂತಂದ್ರೆ ಅದರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇದು ಪರುಷಣಿ ಅನ್ನುವಂತಹ ಈ ನದಿ ಏನಿದೆ, ಈ ನದಿಯ ದಂಡೆಯ ಮೇಲೆ ಇದೆ ಅಂತ ನಡೀತು ಈ ಯುದ್ಧ ಅಂತ ಹೇಳ್ತಾರೆ. ಹಾಗೆ ಇದು ಆ ಸುಡಾಸ್ ಅನ್ನುವಂತ ಒಬ್ಬ ಅರಸು. ಯಾರಿಗೆ ಅರಸು ಅಂದ್ರೆ ಭರತ ಕುಲದವನು. ಇವನು ಭರತ ಕುಲದ ಈ ಅರಸು. ಮತ್ತೆ ಪುರು, ಯದು, ಹಾಗೆ ಶಿವ, ವೈಷ್ಣವಿ, ವಿಷ್ಣಿನ್ ಅನ್ನುವಂಥ ಕುಲಗಳ ನಡುವೆ ಯುದ್ಧ ನಡೆಯುತ್ತೆ. ಹಾಗೆ ಇದರಿಂದ ಏನಾಗುತ್ತೆ, ಮುಂದೆ ಕುರು ಒಂದು ವಂಶ ಪ್ರಬಲವಾಗಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಕುರುವಂಶ ಈ ಪ್ರಬಲವಾಗಿ ಬರುತ್ತೆ. ಮುಂದೆ ಕುರು ವಂಶದ ಬೆಳವಣಿಗೆಯಿಂದ ಕುರುಕ್ಷೇತ್ರ ಯುದ್ಧ ಆಗತ್ತೆ ಪಾಂಡವರ ಮತ್ತೆ ಕೌರವರ ನಡುವೆ. ಅದು ಮಹಾಭಾರತದ ಒಂದು ಕಥನಕ್ಕೆ ಕಾರಣ ಆಗತ್ತೆ. ಅಂದ್ರೆ ಅದರ ಮೂಲ ಏನಿದೆ, ಯಾಕೆ ಈ ಯುದ್ಧ ಬಹಳ ಮುಖ್ಯ ಅಂತ ಹೇಳ್ತಾರೆ ಅಂದ್ರೆ, ಈ 10 ರಾಜರ ಯುದ್ಧ ಏನಿದೆ, ಇದು ಆ ಕಾಲದಲ್ಲಿ ನಡೆದಂತ ಪ್ರಮುಖ ಯುದ್ಧ. ಇದರಲ್ಲಿ ಬಹಳ ಪ್ರಮುಖವಾಗಿ ಯುದ್ಧದಲ್ಲಿ ಮೇಲ್ಗೈ ಸಾಧಿಸಿದ್ದು ಕುರುವಂಶ. ಈ ಕುರುವಂಶ ಮುಂದೇನಾಗತ್ತೆ, ಬೆಳೆದು ಪಾಂಡವರು ಮತ್ತೆ ಕೌರವರ ನಡುವಿನ ಯುದ್ಧಕ್ಕೆ ಕಾರಣ ಆಗತ್ತೆ. ಮುಂದೆ ಯದುಕುಲ ಏನಾಗತ್ತೆ, ಇದರಲ್ಲಿ ಪಾಲ್ಗೊಳ್ಳುತ್ತೆ. ಶ್ರೀಕೃಷ್ಣ ಕೂಡ ಇದರಲ್ಲಿ ಬರ್ತಾನೆ. ಹೀಗೆ ಏನಾಗತ್ತೆ, ಇತಿಹಾಸದಲ್ಲಿ ಇದು ಬಹಳ ಪ್ರಮುಖವಾದ ಯುದ್ಧ ಅಂತಾನೆ ಇದೆ. ಆದ್ರಿಂದ ಋಗ್ವೇದದಲ್ಲಿ ಇದೆ. ಯಾಕೆ ಋಗ್ವೇದ ಅಂತ ನಮ್ಗೆ ಬಹಳ ಜನ ಹೇಳ್ತಾರೆ, ಮಹಾಭಾರತ ಯುದ್ಧ ಆಗಿದೆಯೇ ಇಲ್ಲೋ, ಮಹಾಭಾರತ ನಡೀತೋ ಇಲ್ಲೋ ಅನ್ನೋಂಥ ಒಂದು ಡೌಟ್ ಜನಗಳ ಮಧ್ಯೆ ಇರುತ್ತೆ. ಇದೊಂದು ಯುದ್ಧ, ಅದರ ಉಲ್ಲೇಖ ಋಗ್ವೇದದಲ್ಲಿ ಇದ್ದದ್ದು ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ವೇದಗಳ ಕಾಲದ ನಂತರ ಮಹಾಭಾರತ ಮತ್ತು ರಾಮಾಯಣದ ಇವುಗಳ ಕಾಲಾವಧಿಯಲ್ಲಿ ನಡೀತಾ ಇರುತ್ತೆ. ಇರಲಿ. ಪರುಷಣಿ ಅನ್ನುವಂಥ ನದಿ, ನಾನು ಆಗ್ಲೇ ಹೇಳ್ದಲ್ಲ, ರಾಜ ಸುದಾಸ ಅನ್ನುವಂಥನು ಮತ್ತು 10 ಬುಡಕಟ್ಟುಗಳ ನಡುವೆ ಈ ಯುದ್ಧ. ಪರುಷಣಿ ನದಿ ಏನಿದೆ ಅಂದ್ರೆ ಈಗ ರಾವಿ ನದಿ ಅಂತ ಕರಿತೀವಿ ನೋಡಿ, ರಾಬಿ ಅಥವಾ ರಾವಿ, ಆ ನದಿಯ ತಟದಲ್ಲಿ ಈ ಯುದ್ಧ ನಡೆಯಿತು. ಹಾಗೆ ಸತ್ಯಮೇವ ಜಯತೆ ಅಂತ ಇದೆ. ಸತ್ಯಮೇವ ಜಯತೆ ಅಂದ್ರೆ ಇದು ರಾಷ್ಟ್ರೀಯ ಘೋಷವಾಕ್ಯ ಇದೆ. ಇದು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ? ನೋಡಿ, ಸತ್ಯಮೇವ ಜಯತೆ ನಮ್ಮ ಇಡೀ ಇದನ್ನ ನ್ಯಾಷನಲ್ ಮೋಟೋ ಅಂತ ಹೇಳ್ತಾರೆ. ನ್ಯಾಷನಲ್ ಮೋಟೋ ಅಂತ ಹೇಳಿ ಒಂದು ಕಾರ್ಯಕ್ರಮ ಕೂಡ ಅಮೀರ್ ಖಾನ್ ನಡೆಸ್ತಿದ್ರು ಅಂತ ಅನ್ಸುತ್ತೆ. ಸತ್ಯಮೇವ ಜಯತೆ ಅನ್ನೋ ಒಂದು ಘೋಷವಾಕ್ಯ ಇಟ್ಕೊಂಡು ಅಮೀರ್ ಖಾನ್ ಒಂದು ಕಾರ್ಯಕ್ರಮ ಕೂಡ ನಡೆಸ್ತಾ ಇದ್ರು. ಅದು ಮಧ್ಯದಲ್ಲಿ ನಿಂತೋಯ್ತು. ಓಕೆ, ಬರ್ಲಿ ಉತ್ತರ. ಯಾವ ಉಪನಿಷತ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅಂತ. ಅಂದ್ರೆ ಇದರ ಅರ್ಥ,
ಟ್ರೂತ್ ಅಲೋನ್ ಟ್ರಿಮ್ಸ್ ಅಂತ, ಸತ್ಯ ಮಾತ್ರ ಗೆಲ್ಲುತ್ತೆ, ಸತ್ಯವಲ್ಲದೆ ಯಾವುದೂ ಗೆಲ್ಲಲ್ಲ ಅಂತ ಹೇಳಲಾಗುತ್ತೆ. ಇದು ಮುಂಡಕೋಪನಿಷತ್ತು ಏನಿದೆ ಇದರಲ್ಲಿ ಇದರ ಉಲ್ಲೇಖ ಇದೆ. ಉಪನಿಷತ್ತುಗಳ ಕಾಲ ಬರುತ್ತೆ, ಅದರಲ್ಲಿ ಉಪನಿಷತ್ತುಗಳ ಕಾಲದಲ್ಲಿ ಆ ರಚನೆ ಆದಂತಹ ಮುಂಡಕೋಪನಿಷತ್ನಲ್ಲಿ ಇದರ ಇದೆ. ಆದರೆ ಇದರ ಯಾವ ನಗರ ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ದೇವನಗರಿ ಭಾಷೆಯಲ್ಲಿ ಇದೆ. ದೇವನಗರಿ ಭಾಷೆಯಲ್ಲಿ ನಮ್ಮ ನಮ್ಮ ಸಿಂಹ ಏನಿದೆ ನೋಡಿ, ಸಿಂಹ 4 ತಲೆಗಳ ಸಿಂಹ ಏನಿದೆ ಅದ್ರ ಕೆಳಗಡೆ ಒಂದು ಲೈನ್ ಬರುತ್ತೆ, ಅದರಲ್ಲಿ ಇದನ್ನ ತೆಗೆದುಕೊಳ್ತಾರೆ. ಇದನ್ನ ನಮ್ಮ ಸಂವಿಧಾನದಲ್ಲಿ ಅಂದ್ರೆ ನ್ಯಾಷನಲ್ ಮೋಟೋ ಆಗಿ, ಅಂದ್ರೆ ಘೋಷವಾಕ್ಯವಾಗಿ, ರಾಷ್ಟ್ರೀಯ ಘೋಷವಾಕ್ಯವಾಗಿ ಯಾವಾಗ ತೆಗೆದುಕೊಂಡಿದ್ದು ಅಂದ್ರೆ ಜನವರಿ 26 1950ರಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮ ಸಂವಿಧಾನದ ಭಾಗ ಆಗಿ ಮಾಡ್ಕೊಳ್ತಾರೆ. ಈ 4 ತಲೆಗಳ ಸಿಂಹ ಏನಿದೆ ಅದ್ರ ಕೆಳಗಡೆ ನೋಟುಗಳಲ್ಲಿ ನಾವು ಸುಲಭವಾಗಿ ನೋಡಬಹುದು. ರೈಟ್, ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ವೇದಾಸ್ ಈಸ್ ನೋನ್ ಆಸ್ ದ ಬುಕ್ ಆಫ್ ಮೆಲೋಡೀಸ್? ಅಂದ್ರೆ ಸಂಗೀತದ ಪುಸ್ತಕ ಅಂತ ಯಾವ್ದನ್ನ ಕರೀತಾರೆ ಅಂತ ಪ್ರಶ್ನೆ ಇದೆ. ಒಂದೊಂದು ವೇದದಕ್ಕೂ ಕೂಡ ಏನಿದೆ ಅದರದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇದೆ. ಪ್ರತಿಯೊಂದು ವೇದಕ್ಕೂ ಕೂಡ ಅದರದಂತಹ ಇಂಪಾರ್ಟೆನ್ಸ್ ಇದೆ. ಹಾಗೆ ಸಂಗೀತದ ಬಗ್ಗೆ ಹೇಳುವಂತಹ ಕೃತಿ ಯಾವುದು ಅಂತ ಪ್ರಶ್ನೆ ಇದೆ. ಈ ಕೃತಿಯನ್ನ ನೀವೇನು ಉತ್ತರ ಹೇಳ್ತೀರಿ, ಈ ಕೃತಿಯನ್ನ 1200 ಮತ್ತೆ 800 ಏನಿದೆ BC ಈ ಅವಧಿಯಲ್ಲಿ ರಚನೆ ಆಗಿದೆ. ಇದರಲ್ಲಿ 1875ಕ್ಕೂ ಹೆಚ್ಚಿನ ಶ್ಲೋಕಗಳಿದೆ. ಶ್ಲೋಕಸ್ ಅಂತ ಕರಿತೀವಲ್ಲ, ಶ್ಲೋಕಗಳು ಇದೆ. ಯಾವ್ದಿರ್ಬೋದು? ಇದಕ್ಕೆ ರೈಟ್ ಆನ್ಸರ್ ಏನಿದೆ ಅಂದ್ರೆ ಸ್ನೇಹಿತರೆ, ಸಾಮವೇದ. ಸಾಮವೇದಗಳನ್ನ ಸಂಗೀತದ ಒಂದು ಪುಸ್ತಕ ಅಂತಾನೆ ಇದನ್ನ ಕರೀತಾರೆ. ಇದನ್ನು ಕೂಡ ಋಗ್ವೇದದಿಂದಲೇ ಸಂಗ್ರಹ ಮಾಡಿದ್ದು, ಋಗ್ವೇದದಿಂದ ಸಂಗ್ರಹ ಮಾಡಿ ಒಂದು ಪ್ರತ್ಯೇಕವಾಗಿ ಇದನ್ನ ಕಂಪೋಸ್ ಮಾಡಲಾಗಿದೆ. ಇದನ್ನ ಯೋಗ ಆಫ್ ಸಾಂಗ್ ಅಂತ ಕರೀತಾರೆ. ಇದನ್ನ ಯೋಗ ಆಫ್ ಸಾಂಗ್ಸ್ ಅಂತ ಕೂಡ ಇದನ್ನ ಕರೀತಾರೆ. ಹಾಗೆ ಇಲ್ಲಿ 2 ಮುಖ್ಯ ಭಾಗಗಳು ಬರುತ್ತೆ ಈ ಪುಸ್ತಕದಲ್ಲಿ. ಏನಪ್ಪಾ ಅಂದ್ರೆ ಮಂತ್ರ ಸಂಹಿತೆ ಅನ್ನುವಂತ ಒಂದು ಪುಸ್ತಕ ಅಂದ್ರೆ ಇದರ ಭಾಗ, ಹಾಗೆ ಗಾನ ಸಂಹಿತೆ ಅಂತ ಇದನ್ನ, ಈ ಸಾಮವೇದನ ಮಂತ್ರ ಸಂಹಿತೆ ಅಂದ್ರೆ ಮಂತ್ರ ಸಂಹಿತೆ ಮತ್ತೆ ಗಾನ ಸಂಹಿತೆ ಅನ್ನುವಂತ 2 ವಿಭಾಗಗಳಲ್ಲಾಗಿ ಈ ಪುಸ್ತಕವನ್ನ ಮಾಡಲಾಗತ್ತೆ. ಉಪನಿಷತ್ ಏನಿದೆ, ಹಾಗೆ ಕೇಣ ಉಪನಿಷತ್ ಏನಿದೆ ಅದು ಕೂಡ ಇದರ ಭಾಗನೇ. ಸಾಮವೇದದ ಭಾಗಗಳು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಚಂಡೋಕ್ಯ ಉಪನಿಷತ್ ಏನಿದೆ ಮತ್ತೆ ಕೇಣ ಉಪನಿಷತ್ತು ಕೂಡ ಇದರ ಭಾಗಗಳೇ. ಹಾಗಾಗಿ ಇದು ಬಹಳ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಈ ಎಷ್ಟಪ್ಪ ಇದ್ರದ್ದು ಫೇಮಸ್, ಇದು ಸಾಮವೇದ ಎಷ್ಟು ಫೇಮಸ್ ಅಂದ್ರೆ ಶ್ರೀಕೃಷ್ಣ ಕೂಡ ತನ್ನ ಭಗವದ್ಗೀತೆಯಲ್ಲಿ ಸಾಮವೇದದ ಬಗ್ಗೆ ಉಲ್ಲೇಖಿಸ್ತಾನೆ. ಶ್ರೀಕೃಷ್ಣ ಬಹಳ ಹಾಡಿ ಹೊಗಳ್ತಾನೆ ಸಾಮವೇದದ ಬಗ್ಗೆ, ತುಂಬಾ ಹಾಡಿ ಹೊಗಳ್ತಾನೆ. ಕಾರಣ ಏನು ಅಂತಂದ್ರೆ ಅವನಿಗೂ ಕೂಡ ಇದರ ಇಂಪಾರ್ಟೆನ್ಸ್ ಗೊತ್ತಿತ್ತು. ಶ್ರೀಕೃಷ್ಣನಿಗೆ ಇಂಪಾರ್ಟೆನ್ಸ್ ಗೊತ್ತಿತ್ತು ಅಂತಂದ್ರೆ ನಿಮಗೂ ಕೂಡ ಇಂಪಾರ್ಟೆಂಟ್ ಆಗ್ಬೋದು ಎಕ್ಸಾಮ್ಗೆ. ನೀವು ಕೂಡ ವಿಚಾರ ಮಾಡಿ. ಮುಂದೆ ಹೋಗೋಣ ನೋಡಿ, ಮುಂದಿನ ಪ್ರಶ್ನೆ ಹೋಗೋಣ. ಋಗ್ವೇದದಲ್ಲಿ ಗವಿಷ್ಠಿ ಅನ್ನುವಂತಹ ಪದ ಏನನ್ನ ಸೂಚಿಸುತ್ತೆ? ಗವಿಷ್ಠಿ, ಋಗ್ವೇದದಲ್ಲಿ ಗವಿಷ್ಠಿ ಅನ್ನುವಂಥ ಪದ ಇದೆ. ಈ ಗವಿಷ್ಠಿ ಅನ್ನೋ ಪದ ಏನನ್ನ ಸೂಚಿಸುತ್ತೆ? ನಿಮ್ಮ ಆಪ್ಷನ್ಸ್ ಎದುರಿಗಿದೆ, ಬೇಗ ಆನ್ಸರ್ ಮಾಡಿ. ನೋಡಿ, ಗವಿಷ್ಠಿ ಅನ್ನೋದೊಂದು, ಗವಿಷ್ಠ ಅಥವಾ ಗವಿಷ್ಠಿ ಅನ್ನೋದು ಸಂಸ್ಕೃತ ಪದ. ಅಂದ್ರೆ ಇದೊಂದರ ಒಂದು ಯುದ್ಧ ಅಂತ ಅರ್ಥದಲ್ಲಿ ಬರುತ್ತೆ, ಅಥವಾ ಒಂದು ಯುದ್ಧ ಕದನ ಅಂತ ಅರ್ಥ ಬರುತ್ತೆ. ಯಾವ್ದಕ್ಕೋಸ್ಕರ ಕದನ ಮಾಡ್ತಿದ್ರು? ನಾನು ಆಗ್ಲೇ ಆರಂಭದಲ್ಲಿ ಹೇಳಿದೆ, ಹಸುಗಳ ಹುಡುಕಾಟ ಅಥವಾ ಹಸುಗಳಿಗಾಗಿ ಮಾಡ್ತಿರುವಂತ ಯುದ್ಧಕ್ಕೋಸ್ಕರ. ನಾನು ಹೇಳಿದೆ ಹಸುಗಳು ನಿಜವಾದ ಸಂಪತ್ತಾಗಿತ್ತು. ಈಗ ಬಂಗಾರ ಕಾಪಾಡ್ತಾರೆ. ಬಂಗಾರ ನಿಜವಾದ ಸಂಪತ್ತಲ್ಲ, ತಿನ್ನೋದಕ್ ಬರಲ್ಲ.
ಆದ್ರೆ ಹಸುಗಳಿದ್ರೆ ಅದು ಅದರ ಉತ್ಪನ್ನಗಳು ನಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗತ್ತೆ, ರೈಟ್? ಹಾಗಾಗಿ ಆಗ ಹೋರಾಟ ನಡೀತಿತ್ತು. ಋಗ್ವೇದ ಕಾಲದಲ್ಲಿ ಹೋರಾಟಗಳು ಹಸುಗಳಿಗೋಸ್ಕರ, ಅವುಗಳ ಹುಡುಕಾಟ ಅಥವಾ ಅದಕ್ಕೋಸ್ಕರ ನಡೀತಿದ್ದ ಯುದ್ಧನ ಗವಿಷ್ಠ ಅಂತ ಕರೀತಾರೆ. ಅಂದ್ರೆ ಗವಿಷ್ಠ ಅನ್ನೋ ಪದದಲ್ಲಿ ನೋಡಿ, ಗೋ ಅಂದ್ರೆ ಕೌ, ಇಷ್ಟಿ ಅಂದ್ರೆ ಸೀಕಿಂಗ್ ಅಂತ ಬರುತ್ತೆ ನೋಡಿ. ಗೋ, ಗೌ, ಇಷ್ಟಿ ಬರುತ್ತೆ. ಗೌ ಅಂತಂದ್ರೆ ಕೌ ಅಂತ ನೀವು ಅನ್ಕೋಬೇಕು, ಇಷ್ಟಿ ಅಂದ್ರೆ ಸರ್ಚ್ ಅಂತ ಅನ್ಕೋಬೇಕು. ಅಂದ್ರೆ ಈ ರೀತಿ ಅರ್ಥವನ್ನು ನೆನ್ಪಿಟ್ಕೋಬೇಕು. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಮುಂದೋಗೋಣ. ಹೂ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗಾಡ್ ಇನ್ ಅರ್ಲಿ ವೇದಿಕ್ ಪೀರಿಯಡ್? ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಯಾರು ಇಂಪಾರ್ಟೆಂಟ್ ಗಾಡ್ ಯಾರಾಗಿದ್ರು? ಇಂಪಾರ್ಟೆಂಟ್ ಗಾಡ್ ಬಹಳ ಗಾಡ್ಗಳಿದ್ರು. ಶಿವ ಅಂತ ನೀವು ಅನ್ಕೊಳ್ತೀರಾ? ವಿಷ್ಣು, ಪಶುಪತಿ, ಯಾರಿರ್ಬೋದು? ಇಂದ್ರ, ವರುಣ, ಅಗ್ನಿ, ಯಾರಿರ್ಬೋದು ಆ ಕಾಲದಲ್ಲಿ? ಅವರಿಗೆ ಬಹಳ ಪ್ರಮುಖ ದೇವತೆ ಅವರು ಆ ಕಾಲದಲ್ಲಿ. ಬರ್ಲಿ ಉತ್ತರ ಬೇಬೆ ಬರ್ಲಿ. ಓಕೆ, ರೈಟ್. ಇಲ್ಲಿ ರೈಟ್ ಆನ್ಸರ್ ಏನಿದೆ? ಇಂದ್ರ. ಇಂದ್ರ ಏನಿದೆ ನೋಡಿ, ಈ ಇಂದ್ರ ದೇವತೆ ಏನಿದ್ದಾರೆ, ಈ ದೇವತೆ ಬಹಳ ಪ್ರಮುಖ ದೇವತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಂದ್ರ ವಾಸ್ ದ ಮೋಸ್ಟ್ ಪ್ರಾಮಿನೆಂಟ್ ಗಾಡ್ ಅಂಡ್ ಈಸ್ ಕಾಲ್ಡ್ ಪುರಂದರ. ಪುರಂದರ ಅಂದ್ರೆ ಕೋಟೆಗಳ ನಾಶ ಮಾಡುವವನು ಅನ್ನೋ ಅರ್ಥದಲ್ಲಿದೆ. ಋಗ್ವೇದದಲ್ಲಿ ಸುಮಾರು 250 ಶ್ಲೋಕಗಳೇನಿದೆ ಅವನಿಗೆ ಅರ್ಪಿತವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಹೌದ್ರಾ? ಹಾಗಲ್ದೆ ಅಗ್ನಿ ಏನಿದೆ, ಅಗ್ನಿ ದೇವತೆ ಕೂಡ ನೆಕ್ಸ್ಟ್ ಬರುತ್ತೆ. ಸೋಮ ಅಂತ ಮತ್ತೊಂದು ದೇವತೆ ಬರುತ್ತೆ. ಸೋಮ ಅಂದ್ರೆ ರಸ ಬರುತ್ತೆ. ಆ ಟೈಮಲ್ಲಿ ರಿಚುವಲ್ ಡ್ರಿಂಕ್ ಅಂತ ಅದನ್ನ ಕರಿಬಹುದು. ಆ ಟೈಮ್ನಲ್ಲಿ ಮಾಡ್ತಿರುವಂತಹ ಕುಡಿತಿರುವಂತ ಒಂದು ನಶೆ ಇದೆ. ಅಂದ್ರೆ ಅವು ಪವಿತ್ರವಾಗಿತ್ತು ಅದು. ಓಕೆ, ಇದರಲ್ಲಿ ರುದ್ರ, ಸೂರ್ಯ, ಉಷಾ, ಮಿತ್ರ ಇವರೆಲ್ಲ ಬರ್ತಾ ಇದ್ರು. ಮುಂದೆ ಪ್ರಶ್ನೆ ಹೋಗೋಣ. ವಿಚ್ ವೇದ ಡೀಲ್ಸ್ ವಿತ್ ಮ್ಯಾಜಿಕ್ ಸ್ಪೆಲ್ಸ್, ಚಾರ್ಮ್ಸ್ ಅಂಡ್ ಹೀಲಿಂಗ್? ಮಾಟ ಮಂತ್ರಗಳ ಬಗ್ಗೆ, ತಾಯತಿಗಳ ಬಗ್ಗೆ ಎಲ್ಲಿ ನಾವು ನೋಡ್ತೀವಿ ನೋಡಿ? ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ, ಈಗಲೂ ಕೂಡ ಅದ್ರ ಬಗ್ಗೆ ಅಲ್ಲಿ ಉಲ್ಲೇಖ ಕಾಣ್ತೀವಿ. ಆದ್ರೆ ಈ ವೇದದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ. ಯಾವುದು? ಋಗ್ವೇದ, ಸಾಮವೇದ, ಬ್ಲ್ಯಾಕ್ ಮ್ಯಾಜಿಕ್ ಅಂತಿರಲ್ಲ ಅದ್ರ ಬಗ್ಗೆ. ಬೇಗ ಬೇಗ ಬರ್ಬೇಕು ಉತ್ತರ, ಟೈಮ್ ಮಾಡಬಾರ್ದು. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ಅಥರ್ವೇದ ಅಂತ ಹೇಳ್ತೀರಿ. ಅಥರ್ವೇದದಲ್ಲಿ ಏನಿದೆ, ದುಷ್ಟಶಕ್ತಿಗಳನ್ನ ಓಡಿಸೋದಕ್ಕೋಸ್ಕರ ಇರುವಂತ ಮಂತ್ರ ತಂತ್ರಗಳ ಬಗ್ಗೆ ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಂದ್ರೆ ಹೇಗೆ ನಾವು ಈ ದುಷ್ಟಶಕ್ತಿಗಳನ್ನ ನಮ್ಮಿಂದ ದೂರ ಓಡಿಸ್ಬೇಕು ಅನ್ನೋದಕ್ಕೆ ಅದರಲ್ಲಿ ಏನಿದೆ, ಕೆಲವೊಂದು ವಿಚಾರಗಳಿದೆ. ಬಹಳ ಜನ ಅನ್ಕೊಳ್ತಾರೆ ಮಂತ್ರತಂತ್ರಗಳಿದೆ ಅಂತಂದ್ರೆ, ಅಂದ್ರೆ ದುಷ್ಟಶಕ್ತಿಗಳನ್ನ, ರೋಗ ರುಜಿನಗಳನ್ನ ಓಡಿಸೋದಕ್ಕೋಸ್ಕರ ಇರುವಂತ ಮಂತ್ರಗಳು. ಇವುಗಳನ್ನ ಇಟ್ಕೊಂಡೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಕ್ಕಾಗಲ್ಲ. ಅಂದ್ರೆ ಈ ಕೆಟ್ಟ ಶಕ್ತಿಗಳನ್ನ ಓಡಿಸೋದಕ್ಕಿರುವಂತಹ ಒಂದು ಅಂಶಗಳು ಇವು, ಅಂದ್ರೆ ತತ್ವಗಳು ಅದರಲ್ಲಿ ಇದ್ವು. ತಲಿಸ್ಮಾ ಅಂತಾರೆ, ಅದನ್ನೆಲ್ಲ ಅಲ್ಲಿ ಹೇಳ್ತಾ ಇದ್ರು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವರ್ಣ ಸಿಸ್ಟಮ್ ಅಂತ ಕರಿತೀವಿ. ವರ್ಣ ಸಿಸ್ಟಮ್ ವಾಸ್ ಬೇಸ್ಡ್ ಆನ್ ವಾಟ್ ಇನ್ ಅರ್ಲಿ ಋಗ್ವೇದಿಕ್ ಪೀರಿಯಡ್? ವರ್ಣ ಪದ್ಧತಿ ಯಾವುದರ ಮೇಲೆ ನಿಂತಿತ್ತು? ಹುಟ್ಟು, ವೃತ್ತಿ, ಸಂಪತ್ತು, ಶಿಕ್ಷಣ. ಯಾವುದ್ರ ಮೇಲಿತ್ತು? ಋಗ್ವೇದ ಕಾಲದಲ್ಲಿ. ನಂತರದ ಕಾಲಾವಧಿಯಲ್ಲಿ ಅವನು ಮಾಡ್ತಿರುವಂತ, ಈಗ ಅದು ನೋಡಿ, ಅದು ಏನಾಗಿದೆ ಅಂತಂದ್ರೆ ಈಗ ಅದ್ರ ಹುಟ್ಟಿನ ಮೇಲೆ ನಿಂತಿದೆ. ಒಬ್ಬ ವ್ಯಕ್ತಿಯ ಹುಟ್ಟಿನ ಮೇಲೆ, ಈಗ ಅವನು ಯಾವ ಜಾತಿಯಲ್ಲಿ ಹುಡ್ತಾನೆ, ಯಾವ ವರ್ಣದಲ್ಲಿ ಹುಡ್ತಾನೆ ಅನ್ನೋದು ಈಗ ಇದೆ, ಹುಟ್ಟಿನ ಮೇಲಿದೆ. ಆಗ ವೃತ್ತಿಯ ಮೇಲೆ ಅದು ಇತ್ತು. ಅವನು ಯಾವ ವೃತ್ತಿಯನ್ನ ಮಾಡ್ತಾ ಇದ್ದ, ಆ ವೃತ್ತಿಯ ವ್ಯವಸ್ಥೆಯ ಮೇಲೆ ಇತ್ತು.
ಯಾವ ವ್ಯಕ್ತಿ ತನಗೆ ಇಷ್ಟ ಬಂದಂತ ಯಾವುದೇ ವೃತ್ತಿಯನ್ನ ಮಾಡೋದಕ್ಕೆ ಅಲ್ಲಿ ಅವಕಾಶ ಇತ್ತು. ಆ ಕಾಲದಲ್ಲಿ ವರ್ಣ ವ್ಯವಸ್ಥೆ ವೃತ್ತಿ ಆಧಾರಿತವಾಗಿತ್ತು. ಫ್ಲೆಕ್ಸಿಬಲ್ ಕೂಡ ಇತ್ತು. ಹಾಗೆ ನಂತರ ಕಾಲಾವಧಿಯಲ್ಲಿ ಅಂದ್ರೆ ವೇದೋತ್ತರ ಕಾಲಾವಧಿಯಲ್ಲಿ ಅದೇನಾಗುತ್ತೆ, ಇಟ್ ಬಿಕಮ್ಸ್ ಹೆರಿಡಿಟರಿ ಆಗುತ್ತೆ, ವಂಶ ಪಾರಂಪರ್ಯ ಆಗುತ್ತೆ. ಅರ್ಲಿ ಪೀರಿಯಡ್ ಅಲ್ಲಿ ವರ್ಣ ಸಿಸ್ಟಮ್ ವಾಸ್ ವೆರಿ ಫ್ಲೆಕ್ಸಿಬಲ್ ಅಂಡ್ ಇಟ್ ವಾಸ್ ಬೇಸ್ಡ್ ಆನ್ ದ ಪ್ರೊಫೆಷನ್. ಎನಿ ಕ್ಯಾನ್ ಚೂಸ್ ಎನಿ ಪ್ರೊಫೆಷನ್ ಅಟ್ ದಟ್ ಟೈಮ್. ಬಟ್ ಇನ್ ದ ಲೇಟರ್ period of Vedic culture, it has changed. It has become hereditary. ಅವರ ತಂದೆ ಏನ್ ಮಾಡ್ತಾ ಇದ್ದ, ಮಗ ನಂತರ ಅದು ಹಾಗೇನೆ ಮುಂದುವರಿತು. ಅದು ಮುಂದೋಗಿ ಜಾತಿ ವ್ಯವಸ್ಥೆಯಾಗಿ ಟರ್ನ್ ಆಗುತ್ತೆ. ವಿಚ್ ಅಸೆಂಬ್ಲಿ ಆಫ್ ವೇದಿಕ್ ಪೀರಿಯಡ್ ವಾಸ್ ಮೋರ್ ಡೆಮೊಕ್ರೆಟಿಕ್ ಅಂಡ್ ಕಾಂಪ್ರೈಸ್ಡ್ ಅ ಹೋಲ್ ಕ್ಲಾನ್. ಇಡೀ ಯಾವ ವೇದ ಕಾಲದ ಯಾವ ಒಂದು ಪ್ರಜಾಸತ್ತಾತ್ಮಕ ಒಂದು ಸ್ವರೂಪ ಇದ್ದಂತಹ ಒಂದು ವ್ಯವಸ್ಥೆ ಯಾವುದರಲ್ಲಿತ್ತು? ಈ ಕೆಳಗಿನಲ್ಲಿ ಸಭಾ, ಸಮಿತಿ, ವಿಧಾತ ಮತ್ತೆ ಪರಿಷತ್. ನೋಡಿ ಇಲ್ಲಿ ಈ ಸಭಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದನ್ನ ನಮ್ಮ ಈಗಿನ ರಾಜ್ಯಸಭೆಗೆ ಹೋಲಿಸ್ಬೋದು. ಇದನ್ನ ಕೌನ್ಸಿಲ್ ಆಫ್ ಎಲ್ಡರ್ಸ್ ಅಂತ ಹೇಳ್ಬೋದು. ಕೌನ್ಸಿಲ್ ಆಫ್ ಎಲ್ಡರ್, ಹಿರಿಯರ ಒಂದು ಸಭೆ ಆಗಿತ್ತು. ಈಗ ಸಮಿತಿ ಅಂತ ಬರುತ್ತೆ, ಇದು ಜನರಿಂದ ಕೂಡಿದಂತಹ ಒಂದು ಅಸೆಂಬ್ಲಿ ಆಗಿತ್ತು. ಇದನ್ನ ಅಸೆಂಬ್ಲಿ ಆಫ್ ಪೀಪಲ್ ಅಂತ ಕರಿಬಹುದು. ಹೌದಾ? ಹೀಗೆ ಆ ಕಾಲದಲ್ಲಿ ಕರಿತಾ ಇದ್ರು. ಹಾಗೆ ಸಭಾ ಮತ್ತು ಸಮಿತಿಗಳು, ಇದು ಹಿರಿಯರ ಸಭೆ ಆಗಿದ್ರೆ ಸಮಿತಿ ಏನಾಗಿತ್ತು, ಜನರ ಒಂದು ಸಭೆ ಆಗಿತ್ತು. ಪರಿಷತ್ ಮತ್ತೆ ವಿಧಾತ ಆ ಕಾಲಾವಧಿಯಲ್ಲಿ ಬರ್ತಾ ಇದ್ರು. ಇವುಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನೋಡಿ, ಸಮಿತಿ ಏನಾಗಿದೆ, ಅದು ಜನರಿಂದ ಕೂಡಿದಂತ ಒಂದು ವ್ಯವಸ್ಥೆ ಆಗಿತ್ತು. ಜನರಿಂದ ಕೂಡಿದಂತ ಒಂದು ವ್ಯವಸ್ಥೆ ಆಗಿತ್ತು. ಜನರು ಏನ್ ಮಾಡ್ತಾ ಇದ್ರು, ಸಭಾ ಮತ್ತು ಸಮಿತಿಗಳಲ್ಲಿ ಹಿರಿಯರು ಸಭೆಯಲ್ಲಿ ಏನ್ ಮಾಡ್ತಾ ಇದ್ರು, ಹಿರಿಯರು ಸಮಿತಿಗಳಲ್ಲಿ ಊರಿನ ಜನ ಬರ್ತಾ ಇದ್ರು. ವಾಟ್ ವರ್ ದ 4 ಸ್ಟೇಜಸ್ ಆಫ್ ಲೈಫ್ ಇನ್ ವೇದಿಕ್ ಕಲ್ಚರ್? ವೇದಿಕ್ ಕಲ್ಚರ್ ಅಲ್ಲಿ 4 ಹಂತಗಳನ್ನ ಏನಂತ ಕರಿತು? ಜೀವನದ 4 ಹಂತಗಳು ಅಂತ ನಡೀತಾ ಇತ್ತು. ಆ ಹಂತಗಳನ್ನ ಏನಂತ ಕರಿತಾ ಇದ್ರು? ಈ ವಿಧಾತ ಅಂದ್ರೆ ನೀವು ಹೇಳಿ ಅಂತ ಇದ್ರೆ, ವಿಧಾತ ಅಂದ್ರೆ ಅದು ಕೂಡ ಆ ಕಾಲದಲ್ಲಿ ಇದ್ದಂತ ಒಂದು ಟ್ರೈಬಲ್ ಅಸೆಂಬ್ಲಿ, ಬುಡಕಟ್ಟು ಜನರ ಒಂದು ಅಸೆಂಬ್ಲಿ ಆಗಿತ್ತು. ಇದು ಕೂಡ ಋಗ್ವೇದದಲ್ಲಿ ಸಾಕಷ್ಟು ಬಾರಿ ಉಲ್ಲೇಖ ಇದೆ. 122 ಬಾರಿ ಅದರ ಬಗ್ಗೆ ಉಲ್ಲೇಖ ಇದೆ. ಇಲ್ಲಿ ರೈಟ್ ವರ್ಣಗಳು, ಜಾತಿ ವ್ಯವಸ್ಥೆ ಅಥವಾ ಆಗಿದ್ದಂತಹ ವರ್ಣ ಪದ್ಧತಿ ಏನಿತ್ತು, ಅವರ ಮಾಡ್ತಿರುವಂತ ಉದ್ಯೋಗದ ಮೇಲೆ ನಡೀತಾ ಇತ್ತು. ಆಶ್ರಮಗಳು ಅಂತ ಕರಿತೀವಿ, 4 ಆಶ್ರಮಗಳಿಂದ ಆ ಆಶ್ರಮ ವ್ಯವಸ್ಥೆ ಜೀವನದ 4 ಹಂತಗಳನ್ನ ಹೇಳ್ತಾ ಇತ್ತು. ಆಶ್ರಮ ವ್ಯವಸ್ಥೆ ಅಂದ್ರೆ ಬ್ರಹ್ಮಚಾರ್ಯ, ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ಬೇಕು ಅಂತ ಹೇಳೋದು ಬ್ರಹ್ಮಚಾರ್ಯ ಆಗಿತ್ತು. ಗೃಹಸ್ಥ ಸಂಸಾರಿಕನಾಗಿ ಏನೆಲ್ಲ ಅವನ ಕೆಲಸ ಕಾರ್ಯಗಳಿದೆ ಅಂತ ಹೇಳ್ತಾ ಇದ್ರು. ವಾನಪ್ರಸ್ಥ ಇದ್ದಾಗ ಅವನು ಗೃಹಸ್ಥ ಆಶ್ರಮದಿಂದ ಅವನು ವಾನಪ್ರಸ್ಥ ಕಡೆ ಹೋಗ್ತಾ ಇದ್ದ. ಅರಣ್ಯವಾಸದಲ್ಲಿ ಅವನು ಬದುಕುಳಿಬೇಕಾಗಿತ್ತು. ಆ ನಂತರ ಕಟ್ಟ ಕಡೆಯದಾಗಿ ಸನ್ಯಾಸ, ಅವನ ಜೀವನದ ಎಲ್ಲಾ ವಿಚಾರಗಳನ್ನ ಪರಿತ್ಯಾಗ ಮಾಡ್ತಾ ಇದ್ದ, ಸನ್ಯಾಸಕ್ಕೆ ತೊಡಗ್ತಾ ಇದ್ದ. ಹಾಗಾಗಿ ಅದು ಕೂಡ ನಾವು ನೋಡ್ಬೋದು. ಇವನ್ನ 4 ಸ್ಟೇಜಸ್ ಆಫ್ ಲೈಫ್ ಅಂತ ಕರೀತಾರೆ. ಬ್ರಹ್ಮಚಾರ, ಗೃಹಸ್ಥ, ಹಾಗೇನೆ ವಾನಪ್ರಸ್ಥ ಅಂಡ್ ಸನ್ಯಾಸ. ಈ ಪುರುಷ ಸೂಕ್ತ ಅಂತ ನೀವು ಕೇಳಿದಿರಿ ಅನ್ಕೊಳ್ಳಿರಿ. ಪುರುಷ ಸೂಕ್ತದ ಬಗ್ಗೆ ಋಗ್ವೇದದ ಮಂಡಲದಲ್ಲಿ ಯಾವ ಮಂಡಲದಲ್ಲಿ ಇದೆ ಅನ್ನೋದು ಪ್ರಶ್ನೆ. ಈ ಪುರುಷ ಸೂಕ್ತ ಏನ್ ಹೇಳುತ್ತೆ ಅಂದ್ರೆ, ಈ ವರ್ಣ ಪದ್ಧತಿ ಹೇಗೆ ಬೆಳೆದು ಬಂತು ಅಂತ ಹೇಳುವಂತಹ ಒಂದು ವರ್ಕ್, ಅದನ್ನ ಪುರುಷ ಸೂಕ್ತ ಅಂತ ಹೇಳ್ತಾರೆ.
ಈ 4 ವರ್ಣ ವ್ಯವಸ್ಥೆ ಬೆಳೆದು ಬಂದಿದ್ದು ಈ ಪುರುಷ ಸೂಕ್ತದಿಂದಲೇ. ಅಂದ್ರೆ ಈ 4 ವರ್ಣ ಬಂತಲ್ಲ, ಆ ವರ್ಣ ವ್ಯವಸ್ಥೆ ಏನ್ ಬೆಳೆದು ಬಂತಲ್ಲ, ಅದಕ್ಕೆ ಮೂಲ ಯಾವುದು ಅಂತಂದ್ರೆ ಪುರುಷ ಸೂಕ್ತ. ಇದು 10ನೇ ಮಂಡಲದಲ್ಲಿ ಕಂಡು ಬರುತ್ತೆ. ಪುರುಷ ಸೂಕ್ತ ಋಗ್ವೇದದಲ್ಲಿ, ಯಾವುದರಲ್ಲಿ? ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಕಂಡು ಬರುತ್ತೆ ಪುರುಷ ಸೂಕ್ತ. ಈ ಪುರುಷ ಸೂಕ್ತ ಯಾಕೆ ಅಂತಂದ್ರೆ, ಈ ಇಲ್ಲಿ ದೇವರಿಗೆ ಇದನ್ನ ಸಮರ್ಪಿಸ್ತಾ ಹೋಗ್ತಾನೆ. ಆ ಒಂದು ಅದರಲ್ಲಿ ಒಂದು ಪುರುಷ ಸೂಕ್ತದಲ್ಲಿ ಬರುತ್ತೆ, ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಎಂತಂದ್ರೆ, ಬ್ರಾಹ್ಮಣ, ಈ ಬ್ರಾಹ್ಮಿನ್ ಅನ್ನುವಂತಹ ಜನ ಅಥವಾ ಬ್ರಾಹ್ಮಿನ್ ವರ್ಣ, ಅವ್ರ ಪ್ರಕಾರ, ಆ ಶ್ಲೋಕದ ಪ್ರಕಾರ, ಅಂದ್ರೆ ಈ ಪುರೋಹಿತ ವರ್ಗ, ಪ್ರೀಸ್ಟ್ ಕ್ಲಾಸ್, ಅದು ಅವನ ಈ ಪುರುಷ ಸೂಕ್ತದಲ್ಲಿ ಬರುವಂತಹ ದೇವತೆಯ ಬಾಯಿಂದ ಬರ್ತದೆ. ಅವನ ಬಾಯಿಂದ ಅಂದ್ರೆ ಮೌತಿಂದ ಬರ್ತದೆ. ಕ್ಷತ್ರಿಯ ಅಂತ ಮತ್ತೊಂದು ಪ್ರಮುಖ ವರ್ಣ ಇದೆ, ಎರಡನೇ ಪ್ರಮುಖ ವರ್ಣ. ಅದು ಅವನ ತೋಳಿಂದ, ಆರ್ಮ್ಸ್ ಅಂತ ಕರಿತೀವಲ್ಲ, ಆರ್ಮ್ಸ್ ಇಂದ ಹುಟ್ಟಿದರು ಅಂತ. ಹಾಗೆ ಈ ವೈಶ್ಯ ಅಂತ ಬರ್ತಾರಲ್ಲ, ಅಂದ್ರೆ ಮರ್ಚೆಂಟ್ ಕ್ಲಾಸ್, ಅವರು ಅವನ ತೊಡೆಯಿಂದ, ಕೈಯಿಂದ ಹುಟ್ಟಿದರು ಅಂತ. ಹಾಗೇನೆ ಕಟ್ಟಕಡೆದಾಗಿ ಶೂದ್ರ ಅಂದ್ರೆ ಕೊನೆಯ ಒಂದು ವರ್ಗ ಏನಿದೆ, ಅದು ಅವನ ಪಾದದಿಂದ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಪುರುಷ ಸೂಕ್ತದಲ್ಲಿ ಉಲ್ಲೇಖ ಆಗಿದೆಯಲ್ಲ, ಅದ್ರ ಪ್ರಕಾರ 10ನೇ ಮಂಡಲದಲ್ಲಿ ಈ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೇನೆ ಮುಂದೋಗೋಣ. ವಿಚ್ ಮೆಟಲ್ ವಾಸ್ ಕಾಲ್ಡ್ ಶ್ಯಾಮ ಅಯಾಸ್ ಇನ್ ಲೇಟರ್ ವೇದಿಕ್ ಪೀರಿಯಡ್? ಶ್ಯಾಮ ಅಯಾಸ್ ಅಂತ ಯಾವ ಲೋಹವನ್ನ ಕರಿತಾ ಇದ್ರು? ಶ್ಯಾಮ ಅಯಾಸ್. ಶ್ಯಾಮ, ಗೋಲ್ಡ್, ಕಾಪರ್, ಐರನ್, ಸಿಲ್ವರ್. ನೋಡಿ, ಕಬ್ಬಿಣವನ್ನ ಆ ರೀತಿ ಕರಿತಾ ಇದ್ರು. ಕಬ್ಬಿಣವನ್ನ ಅವರು ಶ್ಯಾಮ ಅಯಾಸ್ ಅಂತ ಕರಿತಾ ಇದ್ರು. ಋಗ್ವೇದ ಕಾಲದಲ್ಲಿ ಅಯಾಸ್ ಅಂದ್ರೆ, ಅಯಾಸ್ ಅನ್ನೋ ಪದ ತಾಮ್ರ ಅಥವಾ ಕಂಚನ್ನು ಸೂಚಿಸುತ್ತೆ. ನಂತರದ ಕಾಲದಲ್ಲಿ ಶ್ಯಾಮ ಅಯಾಸ್ ಅಂದ್ರೆ ಕಬ್ಬಿಣವನ್ನ ಸೂಚಿಸುತ್ತೆ. ಹಾಗಾಗಿ ಇದನ್ನ ನೀವು ನೋಡಬಹುದು. ಹೂ ವಾಸ್ ನೋನ್ ಆಸ್ ದ ಗೋಪ ಅಥವಾ ರಾಜನ್ ಡ್ಯೂರಿಂಗ್ ಅರ್ಲಿಕ್ ವೇದಿಕ್ ಪೀರಿಯಡ್? ಗೋಪ ಅಥವಾ ರಾಜನ್ ಅಂತ ಯಾರನ್ನ ಕರಿತಾ ಇದ್ರು? ಪ್ರೀಸ್ಟ್, ಚೀಫ್ ಆಫ್ ದ ಟ್ರೈಬ್, ಟ್ಯಾಕ್ಸ್ ಕಲೆಕ್ಟರ್, ಟೀಚರ್. ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂತಂದ್ರೆ, ಗೋಪ ಅಂತ ಚೀಫ್ ಆಫ್ ದ ಟ್ರೈಬ್. ಅಂದ್ರೆ ಅವನಿಗೆ ಒಂದು ಏನು ಬುಡಕಟ್ಟು ಇತ್ತಲ್ಲ, ಅವಾಗ ಬುಡಕಟ್ಟು ವ್ಯವಸ್ಥೆ ಇತ್ತು. ಆ ಬುಡಕಟ್ಟು ವ್ಯವಸ್ಥೆಯಲ್ಲಿ ಅದರ ಮುಖ್ಯಸ್ಥನನ್ನ ರಾಜನ್ ಅಥವಾ ಗೋಪ, ಅಂದ್ರೆ ಹಸುಗಳ ರಕ್ಷಕ ಅಂತ ಕರಿತಾ ಇದ್ರು. ಅವರ ಕೆಲಸನೇ ಬುಡಕಟ್ಟನ್ನ, ಹಸುಗಳನ್ನ ರಕ್ಷಿಸೋದು ಆಗಿತ್ತು. ದ ರಿಚುವಲಿಸ್ಟಿಕ್ ಕಾಮೆಂಟ್ರೀಸ್ ಅಟ್ಯಾಚ್ ಟು ವೇದಾಸ್ ಆರ್ ನೌನ್? ವೇದಗಳಿಗೆ ಲಗತ್ತಿಸಲಾದ ಆಚರಣಾತ್ಮಕ ವ್ಯಾಖ್ಯಾನಗಳನ್ನು ಏನಂತ ಕರೀತಾರೆ ಅಂದ್ರೆ, ಕೆಲವು ವ್ಯಾಖ್ಯಾನಗಳನ್ನ, ಅಂದ್ರೆ ವೇದದಲ್ಲಿ ಬರುವಂತ ಆಚರಣೆಗಳನ್ನ ಬಿಡಿಸಿ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಕೆಲಸನ ಯಾವ್ದು ಮಾಡ್ತಾ ಇದ್ರು, ಅವುಗಳನ್ನ ಏನಂತ ಕರಿತಾ ಇದ್ರು? ಉಪನಿಷತ್ಸ್, ಬ್ರಾಹ್ಮಣಾಸ್, ಅರಣ್ಯಕಾಸ್, ವೇದಾಂಗಾಸ್. ಭಗವದ್ಗೀತೆ ಕೂಡ ಒಂದು ಉಪನಿಷತ್ತಿನ ಭಾಗ ಅಂತಾನೆ ನಾವು ಕರಿತೀವಿ. ಉಪನಿಷತ್ಸ್ ಏನಿದೆ, ಇವು ವೇದಗಳ ಕಾಲಾವಧಿಯಲ್ಲಿ ರಚಿಸಲಾದಂತಹ ಕೆಲವು ಈ ಉಪನಿಷತ್ತುಗಳು ಏನ್ ಮಾಡ್ತಾ ಇದ್ವು, ಆಚರಣೆಗಳನ್ನ ಸಂಪ್ರದಾಯಗಳಾಗಿ ಅವುಗಳನ್ನ ಹೇಗೆ ಮಾಡಬೇಕು ಅಂತ ಅವುಗಳನ್ನ ಹೇಳುವಂತ ಒಂದು ಭಾಗ ಇದು ಉಪನಿಷತ್ಸುಗಳು. ಇದು
ನಂತರದ ವೈದಿಕ ಕಾಲದಲ್ಲಿ ಅಥವಾ ವೈದಿಕ ಕಾಲ ಮತ್ತು ನಂತರದ ವೈದಿಕ ಕಾಲದಲ್ಲಿ ಇವು ಬೆಳೆದು ಬರ್ತವೆ. ಅಂದ್ರೆ ಒಂದು ಆಚರಣೆನ ಹೇಗೆ ಮಾಡಬೇಕು ಅನ್ನೋದು ಇದರಲ್ಲಿ ಅವುಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗೆ ಹಾಗೇನೆ ಬ್ರಾಹ್ಮಣಾಸ್ ಅಂತ ನಿಮಗೆ ಕೇಳಿದೆ. ಈ ಬ್ರಾಹ್ಮಣಕಗಳು ಏನ್ ಮಾಡ್ತಾ ಇದ್ರು ಅನ್ನೋಂಥ ಪ್ರಶ್ನೆ. ಇವು ಕೂಡ ವೇದ ವೇದಗಳಿಂದನೇ ಆಗ್ತಾ ಇತ್ತು ಬ್ರಾಹ್ಮಣಕಗಳು ಕೂಡ. ಅಂದ್ರೆ ಸ್ಯಾಕ್ರಿಫೈಸ್ ರಿಚುವಲ್, ಈ ತ್ಯಾಗ ಬಲಿದಾನಗಳನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುವಂತ ವಿಚಾರಗಳಾಗಿದ್ವು. ಓಕೆ, ನೀವ್ ಹೇಳಿ ಉತ್ತರ ಯಾವ್ದು ಬರುತ್ತೆ. ಇಲ್ಲಿ ರೈಟ್ ಆನ್ಸರ್ ಏನಿದೆ, ಬ್ರಾಹ್ಮಣಕಗಳು ಸರಿಯಾದ ಉತ್ತರಗಳಿದೆ. ಇವುಗಳು ಏನ್ ಮಾಡ್ತಾ ಇದ್ವು, ಆ ಯಜ್ಞಗಳನ್ನ ಆಚರಣೆಗಳನ್ನ ಯಾವ ರೀತಿ ಯಾವ ವಿಧಾನಗಳನ್ನ ಬಳಸಿ ಮಾಡ್ಬೇಕು ಅನ್ನೋದು ಇವುಗಳಲ್ಲಿ ಹೇಳ್ತಾ ಇದ್ರು. ಯಾವ್ದ್ರಲ್ಲಿ, ಬ್ರಾಹ್ಮಣಕಗಳಲ್ಲಿ. ಓಕೆ, ಹಾಗಾದ್ರೆ ಅರಣ್ಯಕಗಳು ಏನ್ ಹೇಳ್ತಾ ಇದ್ವು ಅಂದ್ರೆ, ಈ ಬ್ರಾಹ್ಮಣಗಳನ್ನ ಹೇಗೆ ಅವುಗಳನ್ನ ನಾವು ಅರ್ಥೈಸ್ಕೊಳ್ಳೋದು ಅನ್ನೋದನ್ನ ಅರಣ್ಯಕಗಳು ಹೇಳ್ತಾ ಇದ್ವು. ಓಕೆ, ಅವುಗಳನ್ನ ಸಂಸ್ಕೃತದಲ್ಲಿ ಅವುಗಳನ್ನ ಹೇಳತ್ತಾರೆ. ಅಂದ್ರೆ ಬ್ರಾಹ್ಮಣಿಕಗಳ ಆಧಾರದ ಮೇಲೆ ಅವುಗಳನ್ನ ಅದರ ಹೇಗೆ ವಿಧಿವಿಧಾನಗಳನ್ನ ಮತ್ತೆ ಅರ್ಥೈಸುವಂತ ಕೆಲಸವನ್ನ ದೀಪಕ್ ಮಾಡೋದು ಅರಣ್ಯಕಗಳು. ಹಾಗೇನೆ ವಾಟ್ ವಾಸ್ ದ ಮೇನ್ ಕ್ರಾಪ್ ಕಲ್ಟಿವೇಟೆಡ್ ಡ್ಯೂರಿಂಗ್ ದ ಲೇಟರ್ ವೇದಿಕ್ ಪೀರಿಯಡ್, ನಂತರದ ವೇದಿಕ ಕಾಲದಲ್ಲಿ ಮುಖ್ಯ ಬೆಳೆ ಯಾವುದು, ಬಾರ್ಲಿ, ಅಕ್ಕಿ, ಗೋಧಿ, ಕಾಟನ್ ಮತ್ತೆ ಟೊಬ್ಯಾಕೊ. ಓಕೆ, ನೀವೆಲ್ಲ ಉತ್ತರ ಕೊಡ್ತಾ ಇದೀರಾ ಬಾರ್ಲಿ ಅಂತ. ಆಕ್ಚುಲಿ ಆನ್ಸರ್ ರೈಸ್ ಅಂಡ್ ವೀಟ್ ಇದೆ. ರೈಸ್ ಅಂಡ್ ವೀಟ್. ರೈಸ್ ಅನ್ನ ಅವರು ವಿಹಿ ಅಂತ ಕರಿತಾ ಇದ್ರು, ವೀಟ್ ನ ಗೋಧುಮ ಅಂತ ಕರಿತಾ ಇದ್ರು. ವಿಹಿ ಮತ್ತೆ ಗೋಧುಮ, ಗೋಧುಮ ಹೋಗಿ ಗೋಧಿ ಆಗಿದೆ. ಓಕೆ, ಇವುಗಳು ಆ ಆರಂಭಿಕ ನಂತರದ ವೇದಿಕ ಕಾಲದಲ್ಲಿ ಇವುಗಳನ್ನು ಬೆಳಿತಾ ಇದ್ರು. ಆರಂಭಿಕ ವೇದಿಕ ಕಾಲದಲ್ಲಿ ಬಾರ್ಲಿ ಇತ್ತು. ಹೌದಾ, ನಂತರದ ವೇದಿಕ ಕಾಲದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನ ಬೆಳಿತಾ ಇದ್ರು. ಈ ಜಾಮಿಟ್ರಿ ಗೊತ್ತಲ್ವಾ, ರೇಖಾಗಣಿತ ಅಥವಾ ನಮ್ಮ ಗಣಿತ, ಅದು ಯಾವ ಗ್ರಂಥದಲ್ಲಿ ಉಲ್ಲೇಖ ಇದೆ. ಋಗ್ವೇದ, ಸುಲಭ ಸೂತ್ರಗಳು, ಪುರಾಣಗಳು, ಮಹಾಭಾರತ, ಯಾವುದರಲ್ಲಿ ಈ ಗಣಿತದ ಬಗ್ಗೆ ಇದೆ. ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂತಂದ್ರೆ ಸುಲಭ ಸೂತ್ರಗಳು. ಈ ಸುಲಭ ಸೂತ್ರಗಳಲ್ಲಿ ಏನಿದೆ ಅಂತಂದ್ರೆ ಇದನ್ನ ಆ ಏನ್ ಮಾಡಲಾಗಿದೆ, ಈ ಗಣಿತದ ಬಗ್ಗೆ, ರೇಖಾಗಣಿತದ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಇದನ್ನ ಯಾರು ಕಾಂಪೋಸ್ ಮಾಡಿದ್ರು ಅಂದ್ರೆ, ಇವನ ಆ ಕಾಂಪೋಸ್ ಮಾಡಿದ್ರು ಬುಧಿಯಾನ ಅನ್ನುವಂತಹ ವ್ಯಕ್ತಿ. ಬೌಧಯಾನ ಬೌಧಯಾನ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಈ ಇವುಗಳನ್ನ ಅವನು ಕಾಂಪೋಸ್ ಮಾಡಿದ್ದಾನೆ. ಬೋಧಯಾನ ಅನ್ನುವಂಥ ವ್ಯಕ್ತಿ 7-8ನೇ ಶತಮಾನದ ಅವಧಿಯಲ್ಲಿ ಇವುಗಳನ್ನ ಕಾಂಪೋಸ್ ಮಾಡಿದ್ದು. 7th ಅಥವಾ 8th ಸೆಂಚುರಿ ಟೈಮಲ್ಲಿ ಇದನ್ನ ಕಾಂಪೋಸ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಪೈ ವ್ಯಾಲ್ಯೂ ಕೂಡ ಅದೇ ಅವಧಿಯಲ್ಲಿ ಡೆವಲಪ್ ಮಾಡಿದ್ದಾರೆ ನೋಡಿ. ಅವರು ಅವಾಗ ಡೆವಲಪ್ ಮಾಡಿದ್ದು ಈಗಲೂ ಕೂಡ ಇದೆ. ಪೈ ವ್ಯಾಲ್ಯೂ, √2 ಅದನ್ನಾಗ್ಲಿ ಇದನ್ನೆಲ್ಲ ಆ ಟೈಮಲ್ಲಿ ಆಮೇಲೆ ಪೈಥಾಗೊರಮ್ ಥಿಯರಿನೂ ಕೂಡ ಅವರೇ ಮಾಡಿದ್ದಾರೆ. ಪೈಥಾಗೊರಮ್ಗೆ ಅದು ಕ್ರೆಡಿಟ್ ಹೋಯ್ತು, ಬುಧಯಾನಿಗೆ ಕ್ರೆಡಿಟ್ ಸಿಗ್ಲಿಲ್ಲ. ಯಾಕಂದ್ರೆ ನಮ್ಮಿಂದ ಅವರು ತಗೊಂಡೋಗಿ ಅಲ್ಲಿ ಅದನ್ನ ಫೇಮಸ್ ಮಾಡಿದ್ರು. ಯಜ್ಞ ನೋಡಿ, ಸುಲಭ ಸೂತ್ರ ಯಜ್ಞ ವೇದಿಗಳನ್ನ ವಿನ್ಯಾಸಗೊಳಿಸುವ ಸೂಚನೆಗಳು ಒಳಗೊಂಡಿತ್ತು. ಮತ್ತು ಗಣಿತ ಲೆಕ್ಕಾಚಾರ ಕೂಡ ಅದರಲ್ಲಿ ಇದ್ವು. ಅಗನ್ಯ ಅಂದ್ರೆ ಕೊಲ್ಲಬಾರದ ಪ್ರಾಣಿ ಅಂತ ಯಾವ ಪ್ರಾಣಿಯನ್ನ ಕರೀತಾ ಇದ್ರು, ಈ ಪ್ರಾಣಿನ ಕೊಲ್ಲೇಬಾರದು, ಮಹಾಪಾಪ ಅಂತ ಯಾವ ಪ್ರಾಣಿಗೆ ಹೇಳಲಾಗ್ತಿತ್ತು. ನಿಮ್ಮ ಆಪ್ಷನ್ಸ್ ಎದುರಿಗಿದೆ. ನಿಮಗೆ ಗೊತ್ತೇ ಇದೆ. ಆಸ್ತಿ ಅಂತ ಯಾವ ಪ್ರಾಣಿನ ಅನ್ಕೊಳ್ತಾ ಇದ್ರು, ಕೌ. ಅವರು ಕೌವನ್ನ ಕೊಲ್ಲಕ್ ಆಗ್ತಿರಲಿಲ್ಲ. ಈಗಲೂ ಕೂಡ ಕೌ ಸ್ಲಾಟರಿಂಗ್ ನ ಮಾಡಬಾರ್ದು ಅಂತ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಕೂಡ ಇದೆ. ಗಾಂಧೀಜಿ ಅವ್ರ ತತ್ವ ಕೂಡ ಇದೆ. DPSPಯಲ್ಲಿ ಈ ಅಂಶ ಇದೆ. ಅಗನ್ಯ ಅಂತ ಹೇಳ್ತಾರೆ. ಆರ್ಥಿಕ ಧಾರ್ಮಿಕ ಮಹತ್ವದಿಂದಾಗಿ ಅವುಗಳನ್ನ ಕೊಲ್ಲುವ ಹಾಗಿಲ್ಲ ಅಂತ ಇದೆ. ಅದನ್ನ ಅಗನ್ಯ ಅಂತ ಹೇಳ್ತಾರೆ. ಇನ್ನು ವೇದಿಕ್ ಪೀರಿಯಡ್ ಅಲ್ಲಿ ನಿಶಾಕ
ಅಥವಾ ನಿಷ್ಕ ಅಂತ ಇದೆ. ಈ ನಿಷ್ಕ ಅಂದ್ರೇನು? ಒಂದು ಬಿರುದು, ಒಂದು ಆಭರಣ, ಒಂದು ಆಚರಣೆ ಅಥವಾ ಒಂದು ಧಾನ್ಯ ಯಾವ್ದಿರ್ಬೋದು? ನಿಷ್ಕ ಅಂತ ಕರೀತಾರೆ. ನಿಷ್ಕ. ಇದು ಇಲ್ಲಿ ರೈಟ್ ಆನ್ಸರ್ ಏನಿದೆ ಅಂತಂದ್ರೆ ಇದೊಂದು ಜವಲೇರಿ ಆಗಿತ್ತು, ಆಭರಣ ಆಗಿತ್ತು. ಆಭರಣ ಆಗಿತ್ತು, ನಿಷ್ಕ ಅಂತ ಅದನ್ನ ಕರಿತಾ ಇದ್ರು. ತುಂಬಾ ಫೇಮಸ್ ಆಭರಣ ಆ ಕಾಲದಲ್ಲಿ ಇತ್ತು. ಕೆಲವು ಟೈಮ್ನಲ್ಲಿ ಅದನ್ನ ನಾಣ್ಯವಾಗಿ ಕೂಡ ಬಳಕೆ ಮಾಡ್ತಾ ಇದ್ರು. ಹಾಗೇನೆ ಅಧ್ವರ್ಯು ಪುರೋಹಿತರಿಂದ ರಚಿತವಾದಂತಹ ಭಾಗ ಯಾವುದು? ವಿಚ್ ವೇದ is ಸ್ಪೆಸಿಫಿಕಲಿ ಮೆಂಟ್ ಫಾರ್ ಅಧ್ವರ್ಯು ಪ್ರೀಸ್ಟ್? ಅಧ್ವರ್ಯು ಪುರೋಹಿತರಿಗೋಸ್ಕರ ರಚಿತ, ಅಂದ್ರೆ ಅವರಿಗೋಸ್ಕರ ಅವರ ಬಳಕೆ ಬರ್ತಿದಂತಹ ಕೃತಿ ಯಾವುದು? ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವೇದ ಯಾವ್ದು ಬರುತ್ತೆ? ಅಧ್ವರ್ಯು ಅಂತ. ಯಜುರ್ವೇದ ಬರುತ್ತಾ? ಎಸ್, ಯಜುರ್ವೇದ ಕರೆಕ್ಟ್ ಆಗಿದೆ. ಯಾಗ ಯಜ್ಞಗಳ ಬಗ್ಗೆ ಇರುವಂತಹ ಮಾಹಿತಿ ಇರುವಂತಹ ಯಜುರ್ವೇದದ ಬಗ್ಗೆ ಯಜುರ್ವೇದ ಏನ್ ಮಾಡ್ತಾ ಇತ್ತು? ಮಂತ್ರಗಳನ್ನ ಪಠಿಸೋದಕ್ಕೆ ವಿಧಿವಿಧಾನಗಳನ್ನ ಒಳಗೊಂಡಿತ್ತು. ಹಾಗಾಗಿ ಆ ಪುರೋಹಿತರಿಗೆ ಇದು ಯೂಸ್ಫುಲ್ ಆಗ್ತಾ ಇತ್ತು. ಮುಂದೆ ಹೋಗೋಣ. ಹೌ ಮೆನಿ ಟೋಟಲ್ ವೇದಾಂಗ? ವೇದಾಂಗಗಳು ಎಷ್ಟಿದೆ ಅನ್ನುವಂಥ ಪ್ರಶ್ನೆ. ವೇದಾಂಗಗಳು ಈ ವೇದಾಂಗಗಳೇನಂದ್ರೆ ವೇದಗಳ ಏನಿದೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ, ಅವುಗಳನ್ನ ಇಂಟರ್ಪ್ರೇಟ್ ಮಾಡೋದಕ್ಕೆ, ಅವುಗಳ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ, ಅಲ್ಲಿರುವಂತಹ ವಿಧಿವಿಧಾನಗಳನ್ನ ಫಾಲೋ ಮಾಡೋದಕ್ಕೆ ಇರುವಂತಹ ಭಾಗಗಳು ಇವು. ಒಟ್ಟು ಇವು 6 ಇದೆ. ಎಷ್ಟಿದೆ ರೀ? 6 ಇದೆ. ಇಲ್ಲಿ ಶಿಕ್ಷಾ ಅಂತ ಒಂದು ಅಂಗ ಇದೆ. ಶಿಕ್ಷಾ ಅಂತ ಏನ್ ಸರ್? ಶಿಕ್ಷಾ ಅಂದ್ರೆ ಈಗ ನಾವು ಫೊನೆಟಿಕ್ಸ್ ಅಂತ ಹೇಳ್ತೀವಲ್ಲ, ಒಂದು ಭಾಷೆಯನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅದರ ಧ್ವನಿ ಬಗ್ಗೆ ಇರುವಂತಹ ಒಂದು ಒಂದು ಭಾಗ. ವ್ಯಾಕರಣ ಅಂತ ಗೊತ್ತಿದೆ ನೋಡಿ, ಆವಾಗಲೇ ಕೂಡ ನಾವು ಎಷ್ಟು ಬೆಳವಣಿಗೆಯನ್ನ ಒಳಗೊಂಡಿದ್ವಿ. ವ್ಯಾಕರಣ ಗೊತ್ತಿದೆ. ಹಾಗೆ ಛಂದಾಸ್ ಅಂತ ಬರುತ್ತೆ, ಛಂದಗಳು, ಛಂದಾಸ್ ಅಂತ ಬರುತ್ತೆ. ಮೀಟರ್ ಅಂತ ಹೇಳ್ತೀವಲ್ಲ ಅದು. ಹಾಗೆ ನಿರುಕ್ತ ಅಂತ ಬರುತ್ತೆ, ನಿರುಕ್ತ ಇದು ಕೂಡ ಬರುತ್ತೆ. ಆಮೇಲೆ ಜ್ಯೋತಿಷ್ಯ, ಆಸ್ಟ್ರಾಲಜಿ ಏನಿದೆ ಅದು ಕೂಡ ಒಂದು ವೇದಾಂಗನೆ. ಜ್ಯೋತಿಷ್ಯನ ಸುಳ್ಳು ಅಂತಾರೆ. ಹಾಗೆ ಮತ್ತೊಂದು ಬರುತ್ತೆ ಕಲ್ಪ ಅಂತ. ಕಲ್ಪ ಕೂಡ ಈ ಧಾರ್ಮಿಕ ಆಚರಣೆಗಳ ಬಗ್ಗೆ ಇರುವಂತಹ ವೇದದ ಅಂಗ. ಓಕೆ, ಮುಂದೆ ಹೋಗೋಣ. ಫಿಲಾಸಫಿಕಲ್ ಇನ್ಕ್ವೈರಿ ಇಂಟು ಸೋಲ್. ಲಾಸ್ಟ್ ಕ್ವಶನ್. ಆತ್ಮನ್ ಅಂಡ್ ಸುಪ್ರೀಂ ರಿಯಾಲಿಟಿ ಬ್ರಹ್ಮನ್ ಈಸ್ ಫೌಂಡ್ ಇನ್. ಆತ್ಮ ಪರಮಾತ್ಮರ ಬಗ್ಗೆ ಇರುವಂತಹ ದಾರ್ಶನಿಕ ವಿಚಾರಗಳು ಎಲ್ಲಿ ಕಂಡು ಬರುತ್ತೆ? ಪುರಾಣಗಳು, ಉಪನಿಷತ್ತುಗಳು, ಬ್ರಾಹ್ಮಣಗಳು, ಸಂಹಿತೆಗಳು. ಆತ್ಮ ಪರಮಾತ್ಮರ ಬಗ್ಗೆ. ಓಕೆ, ಇಲ್ಲಿ ರೈಟ್ ಆನ್ಸರ್ ಏನಿದೆ ಇದಕ್ಕೆ? ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ವೇದಗಳ ಕೊನೆಯಲ್ಲಿ ರಚಿತವಾಗಿದ್ದೇ ಉಪನಿಷತ್ತುಗಳು, ವೇದಾಂತಗಳು ಅಂತ ಕರೀತಾರೆ. ನಮ್ಮಲ್ಲಿ ಬರುವಂತಹ ಜ್ಞಾನಿಗಳು ಈ ವೇದಾಂತಗಳ ಬಗ್ಗೆ ವೇದಾಂತ ಸಾರ ಸಂಗ್ರಹಗಳನ್ನ ಮಾಡ್ಕೊಳ್ತಾ ಹೋಗಿದ್ದಾರೆ. ಓಕೆ, ಇದುವರೆಗೆ ಸ್ನೇಹಿತರೆ 25 ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡಿದ್ವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.